ಸ್ನೇಹಿತರೆ ನಮಸ್ಕಾರ. ಬಹುಶಃ ಕರ್ನಾಟಕದಲ್ಲಿ ಏನೆಲ್ಲ ಆಗ್ತಿದೆ ಪ್ರಕರಣ ತಮಗೆಲ್ಲ ಗೊತ್ತಿರ್ಬೋದು. ಹಿಂದೂ ಹುಲಿ ಗೋರಕ್ಷಕರಾದಂಥ ಪುನೀತ್ ಕೆರಳಿ ಅವರನ್ನು ಸರ್ಕಾರ ಬಂಧಿಸಿದೆ. ಸುಮಾರು 15 ದಿನಗಳಾಯಿತು. ನಾನು ಪ್ರತಿಯೊಬ್ಬ ಸಕಲ ಹಿಂದೂ ಸಮಾಜದಲ್ಲಿ ವಿನಂತಿ ಮಾಡ್ತೀನಿ, ಈ ರೀತಿಯಾಗಿ ಹಿಂದೂಗಳನ್ನು ಚಿತ್ರಹಿಂಸೆ ಮಾಡೋದು, ಗೋವಿನ ಯಾರು ರಕ್ಷಣೆ ಮಾಡ್ತಾರೆ ಅಂಥವ್ರ ಮೇಲೆ ಸುಖ ಸುಮ್ಮನೆ ಕೇಸ್ ಹಾಕೋದು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ರೀತಿಯಾಗಿ ಹಿಂದೂಗಳನ್ನು ದಮನ ಮಾಡ್ತಿದ್ದಾರೆ. ಹಿಂದೂ ಕಾರ್ಯಕರ್ತರನ್ನು ಹೀನಾಯವಾಗಿ ಅದರಲ್ಲೂ ಯಾವುದಾದ್ರೂ ಒಂದು ಕೇಸಲ್ಲಿ ಫಿಟ್ ಮಾಡಬೇಕಂತೇಳಿ ಇವತ್ತು ಯಾವ ರೀತಿಯಾಗಿ ಸಕಲ ಸಿದ್ಧತೆ ನಡೀತಾ ಇದೆ ಕರ್ನಾಟಕದಲ್ಲಿ. ದಯವಿಟ್ಟು ಆತ್ಮೀಯ ಎಲ್ಲ ನನ್ನ ದೇಶಭಕ್ತ ಬಾಂಧವರಲ್ಲಿ ವಿನಂತಿ ಮಾಡ್ತೀನಿ, ಈ ರೀತಿಯಾಗಿ ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಿ, ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಅವರನ್ನು ಅನಿಸೋದು, ಬೆದರಿಸೋದು, ಈ ರೀತಿಯಾಗಿ ಸುಖ ಸುಮ್ಮನೆ ಪುನೀತ್ ಕೆರಳಿ ಅವರನ್ನು ರಾಷ್ಟ್ರ ರಕ್ಷಣಾ ಪಡೆಯ ರಾಜ್ಯಾಧ್ಯಕ್ಷರಾದಂಥ ಹಿಂದೂ ಹುಲಿ ಪುನೀತ್ ಕೆರಳಿ ಅವರನ್ನು ಸುಮಾರು 15 ದಿನಗಳ ಕಾಲ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಲ್ಲಿ ಬಂಧಿಸಿಟ್ಟಿದ್ದಾರೆ. ಕೂಡಲೇ ತಕ್ಷಣವೇ ಸರ್ಕಾರ ಅಮಾಯಕರಾದಂಥ ಪುನೀತ್ ಕೆರಳಿ ಅವರನ್ನು ಬಿಡುಗಡೆ ಮಾಡಬೇಕಂತೇಳಿ ಎಲ್ಲ ಹಿಂದೂ ಕಾರ್ಯಕರ್ತರ ಪರವಾಗಿ ನಾನು ಮಾತಾಡ್ತಿದ್ದೀನಿ. ಇವತ್ತು ಸುಖ ಸುಮ್ಮನೆ ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಿ ಇವತ್ತು ಕೆಲವರು ಹೇಗಿದ್ದಾರಪ್ಪ ಅಂದರೆ ನಮ್ಮ ಹಿಂದೂಗಳಲ್ಲಿದ್ದಾರೆ, ಒಬ್ಬರು ಕಂಡ್ರೆ ಒಬ್ಬರು ಇನ್ನೊಬ್ರು ಬರ್ತಾ ಇಲ್ಲ. ಅದೇ ರೀತಿಯಾಗಿ ಈ ರೀತಿಯಾಗಿ ಹಿಂದೂಗಳೇ ಮುಗಿಸ್ತಾ ಇದ್ದಾರೆ. ಅದಕ್ಕೆ ಪ್ರತಿಯೊಬ್ಬ ಸಕಲ ದೇಶಭಕ್ತ ಹಿಂದೂ ಕಾರ್ಯಕರ್ತರು ಒಗ್ಗಟ್ಟಾಗಬೇಕು. ಈ ರೀತಿಯಾಗಿ ಹಿಂದೂಗಳನ್ನು ದಮನ ಮಾಡುವ ಮನಸ್ಥಿತಿ ಇವತ್ತು ಸರ್ಕಾರ ಮಾಡ್ತಾ ಇದೆ. ಸಂಪೂರ್ಣವಾಗಿ ಪ್ರತಿಯೊಬ್ಬರು ಕೂಡ ಪುನೀತ್ ಕೆರಳಿ ಅವರನ್ನು ಬೆಂಬಲಿಸಬೇಕು. ಯಾಕಂದರೆ ಇವತ್ತು ಅವರು ಸುಮಾರು 10 ವರ್ಷಗಳ ಕಾಲ ನಿರಂತರವಾಗಿ ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡ್ತಿದ್ರೆ, ತಮ್ಮದೇ ಆದಂಥ ಒಂದು ಸಂಘಟನೆ ಕಟ್ಟಿ ಇವತ್ತು ಒಂದು ರಾಷ್ಟ್ರವನ್ನು ರಕ್ಷಣೆ ಮಾಡಬೇಕು, ಧರ್ಮವನ್ನು ರಕ್ಷಣೆ ಮಾಡಬೇಕಂತೇಳಿ ರಾಷ್ಟ್ರ ರಕ್ಷಣಾ ಪಡೆಯುವಂಥ ಹೆಸರಿನಲ್ಲಿ ಇವತ್ತು ರಾಷ್ಟ್ರವನ್ನು ರಕ್ಷಣೆ ಮಾಡ್ತಿದ್ದಾರೆ, ಧರ್ಮವನ್ನು ರಕ್ಷಣೆ ಮಾಡ್ತಿದ್ದಾರೆ. ಇವತ್ತು ಹಿಂದೂ ಕಾರ್ಯಕರ್ತರ ಪರವಾಗಿ ಹಿಂದೂಗಳ ಹೋರಾಟದ ಒಂದು ವಿಚಾರದಲ್ಲಿ ಭಾಗವಹಿಸಿನಂತ ಅಂದ ತಕ್ಷಣವೇ ಇವತ್ತು ಸರ್ಕಾರ ಅವರ ಮೇಲೆ ಸುಖ ಸುಮ್ಮನೆ FIR ಹಾಕಿ ಅವರನ್ನು ಸೆಂಟ್ರಲ್ ಜೈಲಿಗೆ ಕಳಿಸಿದ್ದಾರೆ. ತಕ್ಷಣವೇ ಸರ್ಕಾರ ಪುನೀತ್ ಕೆರಳಿ ಅವರನ್ನು ಬಿಡುಗಡೆ ಮಾಡಬೇಕಂತೇಳಿ ನಾನು ಆಗ್ರಹಿಸ್ತಿದ್ದೀನಿ. ಇವತ್ತು ಯಾವ ರೀತಿಯಾಗಿ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಸರ್ಕಾರ ಯಾವ ರೀತಿಯಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ, ಯಾವುದಾದ್ರೂ ಒಂದು ಕೇಸಲ್ಲಿ ಸಿಕ್ಕಾಕಬೇಕು, ಯಾವುದಾದ್ರೂ ಒಂದು ವಿಷಯದಲ್ಲಿ ಸಿಕ್ಕಾಕೊಂಡ್ರೆ ಅವನಿಗೆ ತಕ್ಷಣವೇ ಏನಪ್ಪ ಅಂದರೆ ಬಂಧಿಸ್ತಾರೆ ಪೊಲೀಸರು. ಅದಕ್ಕೆ ಮಾನ್ಯ ಕರ್ನಾಟಕದ ಘನತೆವಂತ ಪೊಲೀಸ್ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ತೀನಿ, ತಾವು ದಯವಿಟ್ಟು ಪುನೀತ್ ಕೆರಳಿ ಅವರನ್ನು ಬಿಡುಗಡೆ ಮಾಡಬೇಕಂತೇಳಿ ಎಲ್ಲ ಹಿಂದೂ ಕಾರ್ಯಕರ್ತರ ಪರವಾಗಿ ನಾನು ನಿಮ್ಮ ಆನಂದ್ ದೇಸಾಯಿ ರೆಡ್ಡಿ ಹಿಂದೂ ಕಾರ್ಯಕರ್ತಾಗಿ ನಾನು ಮಾತಾಡ್ತಿದ್ದೀನಿ. ದಯವಿಟ್ಟು ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ತೀನಿ, ತಕ್ಷಣವೇ ಪುನೀತ್ ಕೆರಳಿ ಅವರನ್ನು ಬಿಡುಗಡೆ ಮಾಡಬೇಕಂತೇಳಿ ಆಗ್ರಹಿಸ್ತಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋ ಶೇರ್ ಮಾಡಬೇಕಂತೇಳಿ ಎಲ್ಲ